this topic. ಇವತ್ತಿನ ದಿವಸದ ಈ ಒಂದು ವಿಷಯ Now we are talking about a different gospel, different spirit, and a different Jesus. ಬೇರೆ ರೀತಿಯ ಯೇಸು, ಬೇರೆ ರೀತಿಯ ಆತ್ಮ, ಬೇರೆ ರೀತಿಯ ಸುವಾರ್ತೆ ವಿಚಾರವಾಗಿ ನಾವು ಮಾತನಾಡ್ತಿದ್ದೇವೆ. You need to be very careful about when people are preaching the preachings on the YouTube. ಯೂಟ್ಯೂಬ್ ಅಲ್ಲಿ ಬರುವಂತಹ ಎಲ್ಲ ಬೋಧನೆಗಳ ವಿಚಾರವಾಗಿ ಬಹಳ ಎಚ್ಚರಿಕೆಯಲ್ಲಿರಬೇಕು. The people who visit your house. ನಿಮ್ಮ ಒಂದು ಮನೆಗೆ ಯಾರು ಸಲ್ಲಿಸಲು ಬರುತ್ತಾರೋ ಅವರ ಬಗ್ಗೆಯೂ ಬಹಳ ಗಮನವಿಡಬೇಕು. You know, they come from outside. ಅವರು ಹೊರಗಡೆಯಿಂದ ಬರುತ್ತಾರೆ. The Bible says, ಸತ್ಯವೇದ ರೀತಿಯಲ್ಲಿ ಹೇಳ್ತಾ ಇದೆ, I am sending you as a sheep among the wolves. ನಾನು ನಿಮ್ಮನ್ನ ತೋಳಗಳ ಮಧ್ಯದಲ್ಲಿ ನಾನು ಕುರಿಗಳ ರೀತಿಯಲ್ಲಿ ಕಳುಹಿಸುತ್ತಿದ್ದೇನೆ. You need to be very careful about the wolves. Wolves means they are the false prophets. ಈ ತೋಳಗಳೆಂದು ನೋಡುವಾಗ ಅವರು ಸುಳ್ಳು ಪ್ರವಾದಿಗಳೆಂದು ನಾವು ನೋಡುತ್ತೇವೆ. Please open your Bibles to 2 Corinthians chapter 11 verse number 4. ಈ ಸಮಯದಲ್ಲಿ 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನವನ್ನ ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. For if he who comes preaches another Jesus whom we have not preached, or if you receive a different spirit which you have not received, or a different gospel which you have not accepted, you may well put up with it. ಯಾಕೆಂದರೆ ನಾವು ಪ್ರಸಿದ್ಧಿ ಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. You need to be very careful about another Jesus, a different spirit and a different gospel. ನೀವು ಈ ಒಂದು ಬೇರೆ ಯೇಸುವಿನ ಬಗ್ಗೆ, ಬೇರೆ ಆತ್ಮದ ಬಗ್ಗೆ, ಬೇರೆ ಒಂದು ಬೇರೆ ಈ ಸುವಾರ್ತೆಯ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಬೇಕು. Do you know what the apostle Paul said to the Ephesians church? His final words. ಅಪೊಸ್ತಲನಾದ ಪೌಲನು ತನ್ನ ಕೊನೆಯ ಮಾತಿನಲ್ಲಿ ಆತನು ಎಫೆಸದವರ ಅಲ್ಲಿರುವಂತಹ ಸಭೆಗಳಿಗೆ ಏನನ್ನು ಹೇಳ್ತಾನೆ ಎಂದು ನೋಡುವಾಗ, You can read, open your Bibles to Acts chapter 20. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ Verse number 29 and 30. 29-30 ವಚನಗಳು. It says, For I know this, that after my departure, savage wolves will come in among you and not sparing the flock. ನಾನು ಹೋದ ಮೇಲೆ ಕ್ರೂರವಾದ ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. Also from among yourself men will rise up speaking perverse things to draw away the disciples after themselves. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಯನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು. Church, you need to be very careful about such kind of people today. ಸಭೆ ಇವತ್ತಿನ ದಿನಮಾನದಲ್ಲಿ ಇಂತಹ ಜನರ ಬಗ್ಗೆ ನೀವು ಬಹಳ ಎಚ್ಚರಿಕೆಯಿಂದಿರಬೇಕು. What does the scripture say? ದೇವರ ವಾಕ್ಯ ಏನನ್ನ ಹೇಳ್ತಾ ಇದೆ? Among yourself someone might rise up tomorrow. ನಿಮ್ಮ ಮಧ್ಯದಲ್ಲಿಯೇ ಒಬ್ಬರು ಎದ್ದು ವ್ಯತ್ಯಾಸ ಬೋಧನೆಯನ್ನ ಮಾಡುತ್ತಾರೆ ಅನ್ನೋದನ್ನ ಸತ್ಯವೇದ ಹೇಳ್ತಾ ಇದೆ. Might draw away disciples, God's disciples from the true gospel. ಆ ಸತ್ಯವಾದ ಸುವಾರ್ತೆಯನ್ನು ನಂಬುವುದರಿಂದ ನಿಮ್ಮ ಶಿಷ್ಯರನ್ನೇ ಅದು ಕ್ರಿಸ್ತನಿಂದ ದೂರ ಮಾಡುವಂತದ್ದಾಗಿದೆ. Apostle Paul is writing to Galatians. ಅಪೊಸ್ತಲನಾದ ಪೌಲನು ಈ ರೀತಿಯಲ್ಲಿ ಗಲಾತ್ಯರಿಗೆ ಬರೆಯುತ್ತಾನೆ. Please open your Bibles to Galatians chapter 1 verse number 6 to 8. ನೀವು ಸತ್ಯವೇದವನ್ನ ಗಲಾತ್ಯ 1:6-8 ತಿರುಗಿಸಿರಿ. Let us read verse number 6. ಈ ಸಮಯದಲ್ಲಿ 6ನೇ ವಚನವನ್ನು ಓದಿಕೊಳ್ಳೋಣ. I marvel that you are turning away so soon from him who called you in the grace of Christ to a different gospel. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. It is not another, but there are some who trouble you and want to pervert the gospel of Christ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. Even if we or an angel from heaven preach any other gospel to you than what we have preached to you, let him be accursed. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. Hallelujah. Hallelujah. How then shall we know
which is the true gospel and which is the accursed gospel. ಹಾಗಾದ್ರೆ ಸತ್ಯವಾದ ಸುವಾರ್ತೆ ಯಾವುದು, ಶಪಿಸಲ್ಪಟ್ಟ ಸುವಾರ್ತೆ ಯಾವುದಾಗಿದೆ? Number one, ಮೊದಲನೇದಾಗಿ ನೋಡುವಾಗ any teaching ಸಭೆ ಯಾವುದೇ ಒಂದು ಬೋಧನೆ ಇರಬಹುದು that says there are other ways of salvation, ರಕ್ಷಣೆಗೆ ಇನ್ನೊಂದು ಮಾರ್ಗವಿದೆ ಅನ್ನೋದನ್ನ ಯಾವುದು ಸಾರ್ತದ, ಯಾವುದು ಹೇಳುತ್ತದೋ that is a false doctrine, ಅದು ತಪ್ಪಾದ ಸುಳ್ಳು ಸುವಾರ್ತೆಯಾಗಿದೆ. that is a false gospel. ಅದೊಂದು ಸುಳ್ಳು ಸುವಾರ್ತೆಯಾಗಿದೆ. What does the Bible teach us? ಸತ್ಯವೇದ ನಮಗೆ ಏನನ್ನ ಹೇಳಿಕೊಡುತ್ತದೆ? Jesus Christ is the only savior to the whole world. ಯೇಸು ಕ್ರಿಸ್ತನು ಮಾತ್ರವೇ ಈ ಒಂದು ಸಂಪೂರ್ಣ ಲೋಕದ ರಕ್ಷಕನಾಗಿದ್ದಾನೆ. Hallelujah. There is only one way for salvation, that is through Jesus Christ. ಯೇಸು ಕ್ರಿಸ್ತನ ಮುಖಾಂತರವೇ ಮಾತ್ರವೇ ನಮಗೆ ರಕ್ಷಣೆ ಇದೆ. What does the Bible say? ಸತ್ಯವೇದ ಏನನ್ನ ಹೇಳ್ತಾ ಇದೆ? Must always remember and by heart this verse, that is John chapter 14 verse number 6. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ, ಇದು ನಮಗೆ ಬಾಯಾಟ ಆಗಿರಬೇಕು ಈ ವಾಕ್ಯ. What does that verse say? ಆ ವಾಕ್ಯ ಏನನ್ನ ಹೇಳ್ತಾ ಇದೆ? I am the way, the truth and the life. ಯೇಸು ಅವರಿಗೆ ಈ ರೀತಿ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ. No one through me, except through me, can come to the Father. ನನ್ನ ಮೂಲಕವಾಗಿ ಹೋದತ್ತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. Hallelujah. Hallelujah. The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ. Jesus said, ಯೇಸು ಕ್ರಿಸ್ತನ ಈ ರೀತಿಯಲ್ಲಿ ಹೇಳ್ತಿದ್ದಾನೆ, I am the way, not one of the ways. ನಾನು ಮಾರ್ಗಗಳಲ್ಲಿ ಒಬ್ಬವನೆಂದು ಹೇಳಿಲ್ಲ, ನಾನೇ ಆ ಮಾರ್ಗ ಎಂದು ಹೇಳಿದ್ದಾನೆ. Jesus is not just one of the truths, but he is the truth. ಯೇಸು ಕ್ರಿಸ್ತನು ಸತ್ಯಗಳಲ್ಲಿ ಒಬ್ಬನಲ್ಲ, ಆತನೇ ಸತ್ಯವಾಗಿದ್ದಾನೆ. Hallelujah. What salvation? ನಿಮಗೆ ಒಂದು ರಕ್ಷಣೆ ಬೇಕೆನ್ನುವುದಾದರೆ That is only through Jesus Christ. ಯೇಸು ಕ್ರಿಸ್ತನ ಮುಖಾಂತರ ಮಾತ್ರವೇ ಸಾಧ್ಯ. Hallelujah. Hallelujah. Jesus is more than a teacher. ಯೇಸು ಕ್ರಿಸ್ತನು ಬೋಧಕರಿಗಿಂತ ಹೆಚ್ಚಿನವನಾಗಿದ್ದಾನೆ. He is more than a prophet. ಯೇಸು ಕ್ರಿಸ್ತನು ಪ್ರವಾದಿಗಿಂತ He is ಹೆಚ್ಚಿನವನಾಗಿದ್ದಾನೆ. more than a pastor. ಯೇಸು ಕ್ರಿಸ್ತನು ಸೇವಕರಿಗಿಂತ He is ಹೆಚ್ಚಿನವನಾಗಿದ್ದಾನೆ. more than the king. ಯೇಸು ಕ್ರಿಸ್ತನು ರಾಜನಿಗಿಂತ ಹೆಚ್ಚಿನವನಾಗಿದ್ದಾನೆ. More than any doctors in the world. ಈ ಲೋಕದಲ್ಲಿರುವಂತಹ ಎಲ್ಲಾ ವೈದ್ಯರಿಗಿಂತ ಹೆಚ್ಚಿನವನಾಗಿದ್ದಾನೆ. God says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ, I am the healer. ನಾನೇ ಸ್ವಸ್ಥ ಪಡಿಸುವವರ ಆರೋಗ್ಯದಾಯಕನಾಗಿದ್ದೇನೆ. His name is Jehovah Rapha. ಆತನ ಹೆಸರು ಯೆಹೋವ ರಾಫ. Hallelujah. Praise the Lord. ಅವರ ಪರಿಶುದ್ಧ ನಾಮಕ್ಕೆ So, ಸ್ತೋತ್ರವಾಗಲಿ. those that teach that there are other ways for salvation, it's a false doctrine. ರಕ್ಷಣೆಗೆ ಇನ್ನೊಂದು ಮಾರ್ಗವಿದೆ ಅನ್ನೋದನ್ನ ಯಾರಾದರೂ ನಿಮಗೆ ಹೇಳುವುದಾದರೂ ಕೂಡ ಅದು ಸುಳ್ಳಾದ ಸುವಾರ್ತೆಗೆ, ಸುಳ್ಳಾದ ಸತ್ಯವೇದ ವ್ಯಾಖ್ಯಾನವಾಗಿದೆ. That is called as another gospel. ಅದನ್ನೇ ಹೇಳೋದು ನಾವು ಇನ್ನೊಂದು ಸುವಾರ್ತೆ ಎಂದು. That is called as another Jesus. ಇನ್ನೊಂದು ಯೇಸು ಎಂದು ಅವರು ನಿಮ್ಮ ಮುಂದೆ ಹೇಳುತ್ತಾರೆ. So did you all understand this? ಇದೆಲ್ಲ ನಿಮಗೆ ಅರ್ಥವಾಯಿತಾ? There is only salvation that comes only through Jesus Christ. ಯೇಸು ಕ್ರಿಸ್ತನ ಮುಖಾಂತರ ಮಾತ್ರವೇ ರಕ್ಷಣೆ ದೊರಕುವಂತದ್ದಾಗಿದೆ. To you and your family. ಆದ್ರೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರವೇ ರಕ್ಷಣೆ ದೊರಕುವಂತದ್ದಾಗಿದೆ. Hallelujah. Shall we go to the next one? ಈ ಸಮಯದಲ್ಲಿ ಮುಂದೆ ಹೋಗೋಣ. So that any teaching ಯಾವುದೇ ಒಂದು ಬೋಧನೆ ಆಗಿರಬಹುದು that undermines the fear of God, ದೇವರ ಭಯವನ್ನ ದುರ್ಬಲಗೊಳಿಸುವುದಾದರೆ it is a false doctrine. ಅದು ತಪ್ಪಾದ ಮತ್ತು ಸುಳ್ಳಾದ ವ್ಯಾಖ್ಯಾನವಾಗಿದೆ, ಸುಳ್ಳಾದ ಸುವಾರ್ತೆಯಾಗಿದೆ. It's a false gospel. ಅದೊಂದು ಸುಳ್ಳಾದ ಸುವಾರ್ತೆಯಾಗಿದೆ. Only the powerful and the absolute fear of God can keep us away from disobeying God. ಶಕ್ತವಾದ ದೇವರ ಭಯ ಮತ್ತು ಅದೇ ರೀತಿಯಲ್ಲಿ ಸಂಪೂರ್ಣವಾದ ದೇವರ ಭಯ ನಮ್ಮನ್ನ ದೇವರಿಗೆ ಆಗದಂತೆ ನಮ್ಮನ್ನ When ನಡೆಸುವಂತದ್ದಾಗಿದೆ. you have the complete fear of God, ಯಾವಾಗ ನಿಮ್ಮಲ್ಲಿ ಸಂಪೂರ್ಣವಾದ ದೇವರ ಭಯ ಇರುತ್ತದೋ that keeps you away from evil. ಅದು ನಿಮ್ಮನ್ನ ಕೆಟ್ಟ ಕೆಲಸವನ್ನ ಮಾಡದಾಗೆ, ಪಾಪವನ್ನ ಮಾಡದಾಗೆ ಕಾಪಾಡುತ್ತದೆ. So how to fear God? ದೇವರಿಗೆ ಭಯಪಡುವುದು ಹೇಗೆ? That is why God gave commandments. ಅದಕ್ಕೋಸ್ಕರವಾಗಿ ದೇವರು ನಮಗೆ ಆಜ್ಞೆಗಳನ್ನು ಕೊಟ್ಟನೆಂದು ನಾವು ನೋಡ್ತಾ See, there ಇದ್ದೇವೆ. is a difference between an instruction and a command. ಆಜ್ಞೆ ಮತ್ತು ಈ ಸಲಹೆಯ ಮಧ್ಯದಲ್ಲಿ ವ್ಯತ್ಯಾಸ ಇದೆ. For example, ನಾವು ಉದಾಹರಣೆಯಾಗಿ ನೋಡುವಾಗ take for example a school. ಒಬ್ಬ ಒಂದು ಶಾಲೆ ನಡೆಯುತ್ತಿರುವುದಾದರೆ What is the difference between a command and an instruction? ಆಜ್ಞೆ ಮತ್ತು ಈ ಒಂದು ಸಲಹೆಯ ಬಗ್ಗೆ ಮಧ್ಯೆ ಇರುವಂತ ವ್ಯತ್ಯಾಸ ಏನಾಗಿದೆ? So commandment, that is every student must wear their uniform.
uniforms. ಆಜ್ಞೆ ಎನ್ನುವುದು ಅದು ಆ ಎಲ್ಲಾ ವಿದ್ಯಾರ್ಥಿಗಳು ಅವರು ಯೂನಿಫಾರ್ಮ್ ಅನ್ನು ಧರಿಸಲೇಬೇಕಾಗಿದೆ. What is a choice or what is a butter coated instruction? ಅಥವಾ ಈ ಒಂದು ಬೆಣ್ಣೆ ಹಚ್ಚಿದಂತ ಮಾತು ಅಥವಾ ಈ ಒಂದು ಸಲಹೆ ಅನ್ನೋದು ಏನೆಂದು ನೋಡುವಾಗ There is an annual day of the school. ಈ ಒಂದು ಸ್ಕೂಲ್ ಇರುವಂತಹ ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವ ಇದೆ. They give a choice to the children. ಅವರು ಮಕ್ಕಳಿಗೆ ಈ ರೀತಿಯ ಒಂದು ಆಯ್ಕೆಯನ್ನು ಕೊಡುತ್ತಾರೆ. Anybody wants to participate, they can participate. ಯಾರು ಬೇಕಾದರೂ ಇದರ ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಹುದು ಎನ್ನುವಂತಹ ಒಂದು ಅವಕಾಶವನ್ನು ಕೊಡುತ್ತಾರೆ. That is not a commandment. ಅದು ಆಜ್ಞೆಯಲ್ಲ. But wearing the uniform, ಆದರೆ ಯೂನಿಫಾರ್ಮ್ ಅನ್ನ ಧರಿಸಿ ಶಾಲೆಗೆ ಬರುವಂತದ್ದು that's a commandment. ಅದೊಂದು ಆಜ್ಞೆಯಾಗಿದೆ. Coming on time to the school, that's a commandment. ಶಾಲೆಯಲ್ಲಿ ನೇಮಿಸಿದ ಸಮಯಕ್ಕೆ ಶಾಲೆಗೆ ಬರುವುದು ಅದೊಂದು ಆಜ್ಞೆಯಾಗಿದೆ. That's why the children have come to the school with fear. ಅದಕ್ಕೋಸ್ಕರವಾಗಿ ಭಯದಿಂದಲೇ ಮಕ್ಕಳು ಶಾಲೆಗೆ ಬರುತ್ತಾರೆ. Just why God has given you the commandment? ದೇವರು ಯಾಕೆ ನಿಮಗೆ ಆಜ್ಞೆಯನ್ನು So ಕೊಟ್ಟಿದ್ದಾರೆ? that you have the fear of God. ಯಾಕೆಂದ್ರೆ ದೇವರ ಭಯ ನಿಮ್ಮಲ್ಲಿ ನೆಲೆಸುವುದಕ್ಕೋಸ್ಕರ ದೇವರ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. That is what the Bible says. ಅದೇ ನಮಗೆ ಸತ್ಯವೇದ ಹೇಳ್ತಾ ಇದೆ. Proverbs chapter 14 verse number 12. ಜ್ಞಾನೋಕ್ತಿ 14ನೇ ಅಧ್ಯಾಯ 12ನೇ ವಚನ. No, there is a way that seems right to a man, but in the end it leads to death. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. Church, when you see the easiest ways, ನೀವು ಸುಲಭವಾದ ಮಾರ್ಗಗಳನ್ನು ನೋಡುವಾಗ meaning butter coated things, ಅದರ ಅರ್ಥ ಏನಂತಂದ್ರೆ ಬೆಣ್ಣೆಯನ್ನು ಹಚ್ಚಿದ ಮಾತುಗಳನ್ನು there ಕೇಳಿಸಿಕೊಳ್ಳುವಾಗ is no fear of God. ಅದು ಯಾವುದೇ ದೇವರ ಭಯವಿಲ್ಲ. That is what happened in Adam's and Eve's life. ಆದಾಮ ಮತ್ತು ಅವಳ ಜೀವಿತದಲ್ಲಿ ಇದೇ ನಡೆಯಿತು. They were fearing God, ಅವರು ದೇವರಿಗೆ ಭಯ ಪಡ್ತಾ but ಇದ್ರು. until Satan came to them. ಸೈತಾನ ಅವರ ಬಳಿಗೆ ಬರುವವರೆಗೂ ಅವರು ದೇವರ ಭಯ ಅವರಲ್ಲಿತ್ತು. How did Satan talk to Eve? ಸೈತಾನನು ಅವಳ ಜೊತೆ ಹೇಗೆ ಮಾತನಾಡಿದರು? Butter coated information. ಅಲ್ಲಿ ಬೆಣ್ಣೆಯನ್ನು ಹಚ್ಚಿದ ಮಾತುಗಳನ್ನು ಆತನು ಮಾತನಾಡಲು How ಪ್ರಾರಂಭಿಸಿದರು. did God spoke to Adam? ದೇವರು ಆದಾಮನ ಜೊತೆ ಯಾವ ರೀತಿಯಲ್ಲಿ ಮಾತನಾಡಿದರು? God gave a command. ದೇವರು ಆದಾಮನಿಗೆ ಆಜ್ಞೆಯನ್ನು ಕೊಟ್ಟರೆಂದು It was ನಾವು not ನೋಡ್ತಾ just ಇದ್ದೇವೆ. an information. ಕೇವಲ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿಲ್ಲ, It was a command of ಅದು God. ದೇವರ ಆಜ್ಞೆಯಾಗಿತ್ತು. Hallelujah. Hallelujah. But when Satan came, ಆದರೆ ಸೈತಾನನು ಬರುವಂತ ಸಂದರ್ಭದಲ್ಲಿ how did he speak to Eve? ಆತನು ಅವಳ ಜೊತೆ ಯಾವ ರೀತಿ ಮಾತನಾಡಿದನು? Really did God say not to eat any of the fruit in the tree of garden? ನಿಜವಾಗಲೂ ಈ ಒಂದು ತೋಟದಲ್ಲಿರುವಂತ ಹಣ್ಣುಗಳನ್ನು ತಿನ್ನಬಾರದೆಂದು ಹೇಳಿದ್ದಾರೆ. Oh, God is not like that. ದೇವರು ಆ ರೀತಿಯ ಮನುಷ್ಯ, ಆ ರೀತಿಯ ವ್ಯಕ್ತಿ ಅಲ್ಲ. He is a good God. ಆತನು ಒಳ್ಳೆಯ ಒಂದು ದೇವರಾಗಿದ್ದಾನೆ. He is the origin of knowledge and wisdom. ಆತನು ತಿಳುವಳಿಕೆ ಜ್ಞಾನದ ಒಂದು ಮೂಲ ಪುರುಷನಾಗಿದ್ದಾನೆ. How can he deny you of eating this fruit? ಆತನು ಈ ಒಂದು ಹಣ್ಣನ್ನು ತಿನ್ನುವುದಕ್ಕೆ ನಿಮ್ಮನ್ನು ನಿರಾಕರಿಸಲು ಹೇಗೆ ಸಾಧ್ಯ? These are called as butter coated messages. ಇದನ್ನೇ ಹೇಳೋದು ಬೆಣ್ಣೆ ಹಚ್ಚಿದ ಮಾತುಳ್ಳಂತಹ ಸಂದೇಶಗಳು. This is what today many false preachers are preaching the gospel. ಇವತ್ತಿನ ದಿವಸ ಇದನ್ನೇ ಕೆಲವು ಸುಳ್ಳು ಬೋಧಕರು ಸುಳ್ಳಾಗಿ ಸಾರುತ್ತಿದ್ದಾರೆ. Hyper grace. ಬಹಳ ಹೆಚ್ಚಾದ ಒಂದು ಕೃಪೆ. We have grace. ನಮಗೆ ಕೃಪೆ ಇದೆ. But hyper grace is a false doctrine. ಅದು ದೊಡ್ಡದಾದ ಕೃಪೆ ಏನಿದೆ, ಅದು ಹೆಚ್ಚಾದ ಕೃಪೆ ಏನಿದೆ, ಅದು ಸುಳ್ಳು ಬೋಧನೆ ಆಗಿದೆ. Many false prophets and false preachers, ಇವತ್ತಿನ ದಿವಸ ಅನೇಕ ಸುಳ್ಳು ಬೋಧಕರು they preach like this. ಅವರು ಈ ರೀತಿಯಲ್ಲಿ ಸೇವಾರ್ತೆಯನ್ನು ಸಾರುತ್ತಾರೆ. Even if you have sinned, that's not a problem. ನೀವು ಪಾಪ ಮಾಡಿದ್ರು ಕೂಡ ಅದೇನು ಸಮಸ್ಯೆ ಇಲ್ಲ, You go to heaven. ನೀವು ಪರಲೋಕಕ್ಕೆ ಹೋಗಬಹುದು. This is a false doctrine. ಇದೊಂದು ಸುಳ್ಳು ಬೋಧನೆ ಆಗಿದೆ. This was what devil spoke to Eve. ಈ ರೀತಿಯಲ್ಲೇ ಸೈತಾನನು ಅವಳ ಜೊತೆ ಮಾತನಾಡಿದ್ದು, That became a downfall for the mankind. ಅದಕ್ಕೋಸ್ಕರವಾಗಿ ಮನುಷ್ಯ ಕುಲವೇ ಅಲ್ಲೇ ಬಿದ್ದು ಹೋಯ್ತೆಂದು ನಾವು ನೋಡ್ತಾ ಇದ್ದೇವೆ. You need to be very careful. ಇದರ ವಿಚಾರವಾಗಿ ಬಹಳ ಎಚ್ಚರದಿಂದ ನೀವು What ಇರಬೇಕಾಗಿದೆ. you watch on the YouTube, ನೀವು ಯೂಟ್ಯೂಬ್ ಅಲ್ಲಿ ಏನನ್ನ ನೋಡ್ತೀರೋ ಅದರ ವಿಚಾರವಾಗಿ ಬಹಳ ಎಚ್ಚರದಿಂದ what ಇರಿ. you watch on Facebook, ನೀವು ಫೇಸ್ಬುಕ್ ಅಲ್ಲಿ ಏನನ್ನ ನೋಡ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರ್ರಿ. what kind of people come to your house using the name of Jesus. ಯೇಸುವಿನ ನಾಮವನ್ನು ಉಪಯೋಗಿಸಿಕೊಂಡು ನಿಮ್ಮ ಮನೆಗೆ ಯಾರು ಬರ್ತಾರೋ ಅದರ ಬಗ್ಗೆ ಎಚ್ಚರ ಇರಲಿ. You need to read the Bible. ನೀವು ಸತ್ಯ ವೇದವನ್ನು ಓದಬೇಕಾಗಿದೆ. Hallelujah. Hallelujah. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, by the fear of the Lord men depart from evil. ಯೆಹೋವನ ಭಕ್ತಿಯಿಂದ ಹಾನಿ ನಿವಾರಣೆ ಎಂದು ನಾವು ನೋಡ್ತಾ ಇದ್ದೇವೆ. When you read this, ಇದರಲ್ಲಿ ಓದುತ್ತೀರಿ Proverbs chapter 16 verse number 6. ಜ್ಞಾನೋಕ್ತಿ 16ನೇ ಅಧ್ಯಾಯ 6ನೇ ವಚನ. By the fear of the Lord men depart from evil ways. ಈ ಭಾಗದಲ್ಲಿ ನೋಡುವ ಯೆಹೋವನ ಭಕ್ತಿಯಿಂದ ಹಾನಿ ನಿವಾರಣೆ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. Today where do you stand? ಇವತ್ತಿನ ದಿವಸ ನೀವು ಎಲ್ಲಿ ನಿಲ್ಲುತ್ತೇವೆ? Which I leave you
with this thinking ಈ ಒಂದು ಆಲೋಚನೆಯಲ್ಲಿ ನಿಮ್ಮನ್ನು ನಾನು ಇಲ್ಲೇ ಬಿಡುತ್ತೇನೆ. about this message, ಈ ಒಂದು ಸಂದೇಶವನ್ನು ನಾನು ಇಲ್ಲೇ be ಬಿಡುತ್ತೇನೆ. very careful ನೀವು ಬಹಳ ಎಚ್ಚರದಿಂದಿರ್ರಿ. to whom you are listening. ನೀವು ಯಾರನ್ನ ಕೆಡಿಸಿಕೊಳ್ಳದೆ ಅದರ ಬಗ್ಗೆ ಎಚ್ಚರವಿರಲಿ. Hallelujah. ಹಲ್ಲೆಲೂಯಾ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Worship like the apostles worshipped God. ಅಪೊಸ್ತಲರು ಯಾವ ರೀತಿಯಲ್ಲಿ ಆರಾಧನೆ ಮಾಡಿದರೋ ಆ ರೀತಿಯಲ್ಲಿ ಆರಾಧನೆ ಮಾಡ್ರಿ. Preach the gospel what Jesus and apostles preached. ಯೇಸು ಕ್ರಿಸ್ತರು ಮತ್ತು ಅಪೊಸ್ತಲರು ಯಾವ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಿದರೋ ಆ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಿ. Always be filled with the Holy Spirit. ಪರಿಶುದ್ಧಾತ್ಮನಿಂದ ಯಾವಾಗಲೂ ಕೂಡ ತುಂಬಿಕೊಂಡಿರ್ರಿ. Be filled with His holy word of God. ಆತನ ಪರಿಶುದ್ಧವಾದ ಮಾತುಗಳು ಪರಿಶುದ್ಧವಾದ ವಾಕ್ಯಗಳಿಂದ ತುಂಬಿಕೊಂಡಿರಿ. And every day pray for this. ಪ್ರತಿದಿನ ಕೂಡ ಈ ವಿಚಾರಕ್ಕಾಗಿ ಪ್ರಾರ್ಥನೆ ಮಾಡಿರಿ. Hallelujah. Hallelujah. Glory to God. ಕರ್ತನಿಗೆ ಮಹಿಮೆಯಾಗಲಿ. Hallelujah. Hallelujah. God bless everyone according to this word of God. ದೇವರ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. Especially according to Proverbs chapter 14 verse number 12. ಜ್ಞಾನೋಕ್ತಿ 14ನೇ ಅಧ್ಯಾಯ 12ನೇ ವಚನ. Proverbs chapter 16 verse number 6. ಜ್ಞಾನೋಕ್ತಿ 16ನೇ ಅಧ್ಯಾಯ 6ನೇ ವಚನ. ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.